ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಹೆಸರಿನಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಿಯ ಎಲ್ಲ ದೇವ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ಮತ್ತೊಂದು ಆವರ್ತಿ ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ಸಹಾಯ ಮಾಡಿಕೊಡಬೇಕಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತಿನ ವಾಕ್ಯ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1-8 ವಾಕ್ಯದವರೆಗೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ ಪ್ರಿಯರೇ, 1-8 ವಾಕ್ಯದವರೆಗೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸ್ವಾಮಿಯನ್ನು ಹೇಳಿದ ಮೇಲೆ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರ ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ನಾವು ನೋಡುವಂಥದ್ದು, ವಾಕ್ಯದ ಅರ್ಥ, ಈ ವಾಕ್ಯದ ಗುಣಾರ್ಥ, ಈ ವಾಕ್ಯದ ಒಂದು ದೇವರ ಮಾತನಾಡುತ್ತಾ ಇದ್ದಾನೆ. ಆದರೂ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಆತನ ಸಾಮ್ಯದ ಮೂಲಕವಾಗಿ ಆತನು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅವರು ಆತನ ಶಿಷ್ಯರು ಯಾವುದೇ ಒಂದು ಎಜುಕೇಟೆಡ್ ಇದ್ದಿರಲಿಲ್ಲ, ಅವರು ಹೆಚ್ಚಿನ ಜ್ಞಾನ ಅವ್ರಲ್ಲಿರಲಿಲ್ಲ. ಅವ್ರು ಏನಾಗಿದ್ರು, ಮೀನು ಹಿಡಿಯುವ ಬೆಸ್ತರಾಗಿದ್ರು. ಅದಕ್ಕೋಸ್ಕರ ಅವ್ರಿಗೆ ಆತನು ಏನು ಹೇಳ್ತಾ ಇದ್ದಾನೆ, ಅವ್ರು ತಿಳಿಯುವ ರೀತಿಯಲ್ಲಿ ಅವರಿಗೆ ಒಂದು ಸಾಮ್ಯವನ್ನು ಕಥೆ ರೂಪವಾಗಿ ಆತನಿಗೆ ಅವ್ರಿಗೆ ಹೇಳಿ ಅವರನ್ನು ಬಲಪಡಿಸ್ತಾ ಇದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ಯೇಸು ಅವ್ರಿಗೆ ಹೇಳ್ತಾ ಇದ್ದಾನೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಕ್ಕೆ ಒಂದು ಸಾಮ್ಯವನ್ನು ಕೊಟ್ಟು ಅವರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ಸಾಮ್ಯ ಏನಂದ್ರೆ, ಒಂದು ಬಡವೆ ವಿಧವೆ ಇರ್ತಾಳ ಒಂದು ಊರಿನಲ್ಲಿ, ಹಾಗೆ ಒಬ್ಬ ನ್ಯಾಯಾಧಿಪತಿ ಇರ್ತಾನ. ಅಂದ್ರೆ ಈಗಿನ ನಾವು ನೋಡ್ತೇವೆ, ಜನರೇಷನ್ ನೋಡುವಾಗ ವಕೀಲ್ ಎಂಬುದನ್ನು ನಾವು ನೋಡ್ತೇವೆ, ಲಾಯರ್ ಎಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಆ ವಕೀಲ ಇರ್ತಾನ, ಹಾಗೆ ಆ ಒಂದು ವಿಧವೆ ಇರ್ತಾಳ. ಅವಳು ವಿಧವೆ ಆಗಿರುವಂಥ ಮಗಳು ಆಕೆ ಏನು ಮಾಡ್ತಾಳಂದ್ರೆ, ನನಗೆ ನ್ಯಾಯ ತೀರಿಸಿ ಕೊಡು, ಯಾಕೆಂದರೆ ನನಗೆ ನ್ಯಾಯ ಒದಗಿಸಿ ಕೊಡು, ನನಗೆ ಒಂದು ಬರಬೇಕಾದ ಆಸ್ತಿ, ಬರಬೇಕಾದ ಒಂದು ಎಲ್ಲ ಒಂದು ನನಗೆ ಬರಬೇಕಾದ ಪಾಲು ಅದು ಸಿಗುವುದಕ್ಕಾಗಿ ನೀ ಏನು ಮಾಡು ವಕೀಲಿಗೆ. ಅವಳು ಏನು ಮಾಡ್ತಾ ಇದ್ದಾಳೆ, ದಿನಾಲು ಹೇಳ್ತಾ ಇದ್ದಾಳೆ ಎಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ಏನು ಮಾಡ್ತಾ ಇದ್ದಾನಂದ್ರೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, 4ನೇ ವಾಕ್ಯ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ನ್ಯಾಯಾಧಿಪತಿ ಅಂದ್ರೆ ನಾವು ನಿಮಗೆ ತಿಳಿಯುವ ರೀತಿಯಲ್ಲಿ ನಾನು ಹೇಳ್ಬೇಕಾದ್ರೆ, ಅವನು ಲಾಯರ್ ಎಂಬುದನ್ನು ತಿಳ್ಕೊಳ್ಳೋಣ, ವಕೀಲ್ ಎಂಬುದನ್ನು ತಿಳ್ಕೊಳ್ಳೋಣ. ಯಾಕೆಂದ್ರೆ ಅವನು ಏನ್ ಮಾಡ್ತಾನಂದ್ರೆ, ಅವನೇನ್ ಮಾಡ್ತಾನೆ, ಸ್ವಲ್ಪ ಕಾಲ ಮನಸ್ಸು ಕೊಡ್ಲಿಲ್ಲ ಪ್ರಿಯರೇ. ಯಾಕೆಂದ್ರೆ ಇವಳೇನ್ ಬಿಡು, 1-2 ದಿವಸ ಬಂದು ಹೋಗ್ತಾಳ, 1 ವಾರ ಹೀಗೆ ನನಗೆ ಹೇಳಿ ಹೋಗ್ತಾಳ, ನಾನು ಒಂದ್ ತಿಂಗಳು ಕಾಡ್ತಾಳ. ಈ ರೀತಿಯಾಗಿ ಅವನೇನ್ ಮಾಡ್ತಾನಂದ್ರೆ ಮನಸ್ಸು ಕೊಡ್ಲಿಲ್ಲ. ಅವಳಿಗೆ ಯಾವುದೇ ರೀತಿಯಾಗಿ ನ್ಯಾಯ ತೀರಿಸಲಿಕ್ಕೆ, ಹೌದು ನಿನಗೆ ನಾನು ನ್ಯಾಯ ತೀರಿಸಿಕೊಡ್ತೀನಿ ಎಂಬುದಾಗಿ ಏನು ಅವಳಿಗೆ ಒಂದು ಉತ್ತರ ಪ್ರತ್ಯುತ್ತರವಾಗಿ ಹೇಳಲಿಲ್ಲ ಪ್ರಿಯರೇ. ಅವಳನ್ನು ಲಕ್ಷ್ಯ ಮಾಡಿಬಿಟ್ಟ ಆಕೆಯ ವಿಷಯದಲ್ಲಿ. ಆದ್ರೆ ಮತ್ತೆ ಅವಳು ಏನ್ ಮಾಡ್ತಾಳಂದ್ರ, ಅವಳು ಆಕೆಗೆ ದಿನಾಲು ಬಂದು ಅವನಿಗೆ ಒಂದು ಲಾಯರ್ ಆಗಿರುವಂಥ ನ್ಯಾಯಾಧಿಪತಿಗೆ ಅವಳು ದಿನಾಲು ನನಗೆ ನ್ಯಾಯ ಒದಗಿಸಿ ಕೊಡ್ರಿ ಎಂಬುದಾಗಿ ಕೇಳುವಾಗ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಕೆ 4ನೇ ವಾಕ್ಯದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುತ್ತಿರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಕೊಡುವೆನೆಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನು. ನೋಡ್ರಿ, ಅಂತ ಕಠಿಣವಾದಂಥ ಮನುಷ್ಯನನ್ನು ಅವನು ಏನಾದಂದ್ರೆ, ಅವಳು ದಿನಾಲು ಬಂದು ಹಗಲು ಹೊತ್ತು ರಾತ್ರಿ ಹೊತ್ತು ಹೀಗೆ ಬಂದು ಸಾಯಂಕಾಲದವರೆಗೂ ನನಗೆ ನ್ಯಾಯ ಕೊಡು ಅಂತೇಳಿ ಏನಾದ್ರೂ ಕಾಡಿಸಿರ್ಬೋದಲ್ಲ, ನನಗೆ ಬರಬೇಕಾದ ಪಾಲು ಒದಗಿಸಿ ಕೊಡು ಎಂಬುದಾಗಿ ಕೇಳಿರ್ಬೋದು, ಬಹಳವಾಗಿ ಒಂದು ಕಾಡಿರ್ಬೋದು. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ ಅಂದ್ರೆ, ನಾನು ಮನುಷ್ಯರಿಗೆ ಹೆದರುವನಲ್ಲ, ಆದರೆ ದೇವರಿಗೆ ಹೆದರುವನಲ್ಲ, ಮನುಷ್ಯರಿಗೆ ಭಯಪಡುವನಲ್ಲ ಅಂತ ನನ್ನನ್ನು ಇವಳು ಎಷ್ಟು ನನಗೆ ಒಂದು ಕಾಡ್ತಾ ಇದ್ದಾಳ. ಈ ರೀತಿಯಾಗಿ ನನಗೆ ಒಟ್ಟು ಒಂದು ಸ್ವಲ್ಪವೂ ನನಗೆ ಸಮಯ ಕೊಡ್ತಾ, ಅಂದ್ರೆ ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ನನಗಾಗಿ ಹೆಚ್ಚು ಒಂದು
ನನ್ನ ಹತ್ರ ಬಂಧುಗಳು ನ್ಯಾಯ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾಳಲ್ಲ ಎಂಬುದಾಗಿ ಅವನೇನ್ ಮಾಡ್ತಾನೆ, ಮನಸ್ಸನ್ನು ಬದಲಾಯಿಸಿಕೊಳ್ತಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲವಾದ್ರೆ ಈಕೆ ಬಂದು ಕಡೆಗೆ ನನ್ನನ್ನು ಧನಿಷ್ಠಾಳು ಎಂದು ತನ್ನೊಳಗೆ ಅಂದುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಅರ್ಥ ಏನಂದ್ರೆ, ಗುಡಾರ್ಥ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕಾಗಿದೆ. ಏಕೆಂದರೆ ಅಲ್ಲಿ ವಾಕ್ಯ ಹೇಳ್ತಾ ದೇವರನ್ನ ಆದುಕೊಂಡವರು, ಮುಂದಿನ ವಾಕ್ಯ ನಾವು ನೋಡ್ತೇವೆ, ದೇವರನ್ನ ಆದುಕೊಂಡವರು, ದೇವರ ಆದುಕೊಂಡಂತ ನಾವುಗಳು, ದೇವರ ಮಕ್ಕಳು, ದೇವರನ್ನು ಹಗಲು ಇರುಳು ರಾತ್ರಿ ಎಲ್ಲಾ ಸಮಯದಲ್ಲಿ ದೇವರು ನಾವು ಆರಾಧಿಸಬೇಕಾಗಿದೆ, ದೇವರನ್ನು ಮಹಿಮೆ ಪಡಿಸಬೇಕಾದಕ್ಕೋಸ್ಕರ ನಮ್ಮನ್ನು ಈ ಲೋಕಗಳಿಂದ ಬೇರ್ಪಡಿಸಿದ್ದಾನೆ ಪ್ರಿಯರೇ. ಆದ್ರೆ ನಾವೇನ್ ಮಾಡ್ತೇವೆ, ಒಂದು ಮುಂಜಾನೆ ಪ್ರಾರ್ಥನೆ ಮಾಡಿದ್ರೆ ರಾತ್ರಿ ಮಾಡಲ್ಲ, ರಾತ್ರಿ ಮಾಡಿದ್ರೆ ಯಾವಾಗ ಒಂಥರ ಅಲಕ್ಷ್ಯ ಮಾಡುತ್ತೆ ಪ್ರಾರ್ಥನೆಯಲ್ಲಿ. ಹಾಗೆ ಪ್ರಾರ್ಥನೆ ಮಾಡಿ ಮಾಡಿ ನಾವೇನ್ ಮಾಡ್ತೀವಿ, ಒಂದು ವಿಷಯಕ್ಕೆ ಏನಾದ್ರೂ ನಾವು ಪ್ರಾರ್ಥನೆ ಮಾಡಿದಾಗ ಆ ವಿಷಯಕ್ಕೆ ನಮಗೆ ಉತ್ತರ ಸಿಗದೆ ಹೋದಾಗ ನಾವೇನ್ ಮಾಡ್ತೇವೆ, ಪ್ರಾರ್ಥನೆಯನ್ನು ಬಿಟ್ಟು ಬಿಡ್ತೇವೆ. ಆದ್ರೆ ವಾಕ್ಯ ಹೇಳ್ತಾ ಇದ್ದೀವಿ, 1ನೇ ವಾಕ್ಯದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಾಗಿ ಆತನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಮಗೂ ದೇವರು ಹೇಳ್ತಾ ಇದ್ದೇನೆ, ಈ ದಿನಗಳಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ನನ್ನ ಮಕ್ಕಳೇ, ಪ್ರಿಯರೇ, ನನ್ನ ಮಕ್ಕಳೇ, ನನ್ನ ಮಕ್ಕಳೇ, ನನ್ನ ಪ್ರಿಯರೇ, ನನ್ನ ಸಹೋದರ, ನನ್ನ ಸಹೋದರಿ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದಾವೀದನು ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಯೆಹೋವನಿಗೆ ಮೊರೆಯಿಟ್ಟಿದ್ದನೆಂಬುದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗೆ 1ನೇ ವಾಕ್ಯದಲ್ಲಿ ನಾವು ಕೀರ್ತನೆ 1ನೇ ವಾಕ್ಯದಲ್ಲಿ ನಾವು ನೋಡೋರಾಗಿದ್ದೇವೆ. ಕೀರ್ತನೆ 1ನೇ ಕೀರ್ತನೆಯಲ್ಲಿ ಹಗಲು ಈರುಳು ಆತನ ವಾಕ್ಯಗಳನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನೆಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಿ. ನಾವು ಯಾವ ಧ್ಯಾನ ಮಾಡ್ತಾ ಇದ್ದೇವೆ ಈ ಲೋಕದಲ್ಲಿ ನಾವಿರುವಾಗ? ಯಾವ ಧ್ಯಾನ ಮಾಡ್ತಾ ಇದ್ದೇವೆ? ಯಾರು ಧ್ಯಾನ ಮಾಡ್ತಾ ಇದ್ದೇವೆ? ನಮ್ಮ ಕಷ್ಟ, ನಮ್ಮ ಕುಟುಂಬ, ಭಾರ, ನೋವುಗಳು, ವೇದನೆಗಳು, ಸಾಲಗಳು, ಚಿಂತೆಗಳು, ಅನೇಕ ಈ ಒಂದು ಲೋಕದ ಭಾರದಲ್ಲಿ ನಾವು ಸಿಕ್ಕಿಕೊಂಡು ಒಂದು ಒದ್ದಾಡ್ತಾ ಇರುವಂತ ಅದು ಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಚಿತ್ತವಿಲ್ಲದೆ ನಿಮ್ಮಲ್ಲಿ ಏನು ನೆರವೇರುದಿಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರ್ರಿ ಎಂಬುದಾಗಿ ಸಹ ನಾವು ಯೋಹಾನನ ಬರೆದ ಪತ್ರಿಕೆಯಲ್ಲಿ ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇರ್ತೇವೆ. ಅದಕ್ಕೋಸ್ಕರ ನಾವು ಯಾವಾಗಲೂ ದೇವರಲ್ಲಿ ಮೊರಡಬೇಕಾಗಿದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ನೋಡ್ರಿ, ಅನ್ಯಾಯಗಾರನಾಗಿರ್ಬೋದು, ಮೋಸ ಮಾಡುವಂತವನಾಗಿರ್ಬೋದು, ಆ ಕಡೆಯಿಂದ ದುಡ್ಡು ತಗೊಂಡು ಈ ಕಡೆ ಆ ಕಡೆ ಅನ್ಯಾಯ ಮಾಡ್ತಾರೆ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ ಅಲ್ಲಿ ಹೇಳ್ತಾ ಇದೆ, ನೋಡ್ರಿ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದೇನು ಆಲೋಚಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಾದುಕೊಂಡವರು ಆತನ ಹಗಲಿರುಳು ಆ ರಾತ್ರಿ ಮೊರಡುವಲ್ಲಿ ಆತನ ನ್ಯಾಯ ತೀರಿಸದಿರುವನೇ ಎಂಬುದಾಗಿ ದೇವರು ನಮಗೆ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ ಪ್ರೇರೆ. ಹಾಗೆ ಅವರ ವಿಷಯದಲ್ಲಿ ಒಂದು ನ್ಯಾಯವನ್ನು ತೀರಿಸದಿರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವನೆ ಎಂಬುದಾಗಿ ನಿಮ್ಗೆ ಹೇಳುತ್ತೇನೆ ಎಂಬುದಾಗಿ ಇಲ್ಲಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ದೇವರು ನಮಗೆ ನ್ಯಾಯ ತೀರಿಸ್ತಾನೆ, ನಮಗೆ ಉತ್ತರ ಕೊಡ್ತಾನೆ. ನಾವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಆ ವಿಷಯದಲ್ಲಿ ನಮಗೆ ಉತ್ತರ ಬರುವಂತದ್ದಾಗಿದೆ ಪ್ರೇರೆ. ಆದರೆ ನಾವು ಏನ್ ಮಾಡ್ಬೇಕು, ನಂಬಿಗಸ್ತರಾಗಿ ಯಥಾರ್ಥವಾಗಿ ದೇವರನ್ನ ಹಿಂಬಾಲಿಸುವಂತವರಾಗಿರಬೇಕು, ಯಥಾರ್ಥವಾಗಿ ದೇವರನ್ನ ಆರಾಧಿಸುವಂತವರಾಗಿರಬೇಕು, ಯಥಾರ್ಥವಾಗಿ ದೇವರಿಗೆ ನಾವು ಮೊರಡುವಂತವರಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಅದನ್ನೇ ಬಯಸ್ತಾ ಇದ್ದಾನೆ ಪ್ರಿಯರೇ. ಆದರೆ ಅನೇಕರು ಈ ದಿನಗಳಲ್ಲಿ ತಮ್ಮ ಕಷ್ಟ, ಕುಟುಂಬ, ಅನೇಕ ಭಾರ, ವೇದನೆ, ನೋವುಗಳಿಂದ ಈ ಲೋಕದ ಯಾತ್ರೆಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ನೋಡ್ರಿ, ನಾವು ದಿನಾಲು ಊಟ ಮಾಡ್ತೇವೆ, ಅದೇ ರೀತಿಯಾಗಿ ದೇವರಿಗೆ ವಾಕ್ಯ ನೋಡ್ತಾ ಇದ್ದೇವೆ. ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನೆಂಬುದಾಗಿ. ಅದಕ್ಕೋಸ್ಕರ ನಾವು ಸಹ ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು, ಅರ್ಥಿಕೊಳ್ಳಬೇಕು, ಗುಡಾರ್ಥವನ್ನು ತಿಳಿಯಬೇಕು, ದೇವರ ಮರ್ಮವನ್ನು ನಾವು ತಿಳ್ಕೊಳ್ಬೇಕು, ಇನ್ನೂ ಹೆಚ್ಚಾಗಿ ದೇವರನ್ನು ನಾವು ಬೆಳೆಯುವಂತವರಾಗಿರಬೇಕು ಎಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ವಾಕ್ಯ ಹೇಳ್ತಾ ಇದೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ದಿನಾಲು ಯಾವ ರೀತಿಯಾಗಿ ನಾವು ಊಟ ಮಾಡ್ತೀವಲ್ಲ, ಮುಂಜಾನೆ ನಾಷ್ಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಹಾಗೆ ರಾತ್ರಿ ಊಟ ಮಾಡ್ತೀವಿ. ಅನೇಕರು 4-5 ಟೈಮ್ ಊಟ ಮಾಡ್ತಾರೆ. ಯಾಕೆಂದ್ರೆ ಬೆಳಿಗ್ಗೆ ನಾಷ್ಟ ಮಾಡ್ತಾರೆ, ಮತ್ತೆ ಆಮೇಲೆ ಮಧ್ಯಾಹ್ನ ಊಟ ಮಾಡ್ತಾರೆ, ಆಮೇಲೆ ಸಾಯಂಕಾಲ ಏನೋ ಒಂದು ಸಾಯಂಕಾಲ ಒಂದು ತಿಂಡಿ ತಿಂತಾರೆ, ಆಮೇಲೆ ರಾತ್ರಿ ಫುಲ್ ಊಟ ಮಾಡ್ತಾರೆ. ಈಗ ಅನೇಕ ಶರೀರಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ನಾವು ಊಟ ಮಾಡುವಂಥ ಈ ಒಂದು ಶರೀರಕ್ಕೆ ನಾವು ಇಷ್ಟೊಂದು ಮಹತ್ವ ಕೊಡಬೇಕಾದ್ರೆ, ನಮ್ಮಲ್ಲಿರುವಂಥ ಪರಿಶುದ್ಧ ಆತ್ಮನು, ನಮ್ಮ ಒಳಗಿರುವಂಥ ಆತ್ಮನು ಬೆಳಿಬೇಕಾದ್ರೆ, ಬಲ ಹೊಂದಬೇಕಾದ್ರೆ ನಮಗೆ ದೇವರ ಸನ್ನಿಧಿ ಬೇಕು, ದೇವರ ವಾಕ್ಯ ನಮಗೆ ಬೇಕು, ದೇವರ ಪ್ರಾರ್ಥನೆ ಬೇಕು. ದೇವರಲ್ಲಿ ನಾವು ಬೆಳೆಯುವಾಗ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡುತ್ತಾನೆ. ನಮ್ಮ ಒಳಗಿರುವಂಥ ಆತ್ಮ ದಿನೇ ದಿನೇ ಅದು ಅಭಿವೃದ್ಧಿ, ಸಮೃದ್ಧಿ, ಆತ್ಮಿಕವಾಗಿ ಬಲ ಹೊಂದುವಂಥದ್ದಾಗಿದೆ ಪ್ರೇರೆ. ಏಕೆಂದ್ರೆ ನಾವು ದೇವರಲ್ಲಿ ಬೆಳೆಯುವಾಗ ದೇವರು ನಮ್ಮನ್ನು ಆತ್ಮಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಎಲ್ಲಾ ವಿಷಯದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ವಾಕ್ಯ ನಾವು ನೋಡ್ತೇವೆ, ಮೊದಲು ನೀವು ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವುದಾದ್ರೆ ನಾನು ಅದರ ಜೊತೆಗೆ ಎಲ್ಲವೂ ನಿಮಗೆ ಕೊಡ್ತೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅನೇಕರು ಈ ಲೋಕದ ಯಾತ್ರೆಯಲ್ಲಿ, ಚಿಂತೆಯಲ್ಲಿ, ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ದೇವರ ಒಂದು ಬದಿಗಿಟ್ಟು ಆಮೇಲೆ
ಸುಮ್ಮನೆ ಏನೋ ಒಂದು ಜಸ್ಟ್ ಪ್ರಾರ್ಥನೆ ಮಾಡಿ ಆಮೇಲೆ ಅಂತ ಹೇಳುವವರು ಇದ್ದಾರೆ. ಅನೇಕರು ಪ್ರಾರ್ಥನೆ ಮಾಡುವವರು ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನೀವು ಏನಾಗಬೇಕಾಗಿದೆ ಅಂದ್ರೆ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ದೇವರ ವಿಷಯದಲ್ಲಿ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ. ಸಭೆಗೆ ಹೋಗೋದ್ರಲ್ಲಾಗ್ಲಿ, ಉಪವಾಸ ಪ್ರಾರ್ಥನೆ ಮಾಡೋದ್ರಲ್ಲಿ, ಬೆಳಗಿನ ಪ್ರಾರ್ಥನೆ ಮಾಡೋದ್ರಲ್ಲಿ, ಎಲ್ಲಾ ವಿಷಯದಲ್ಲಿ ನಾವೇನ್ ಮಾಡೋಣ, ಬೇಸರಗೊಳ್ಳದೆ ದೇವರು ಹಿಂಬಾಲಿಸುವಂತವರಾಗಿರೋಣ. ಯಾಕಂದ್ರೆ ಕೊನೆಯ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೇನೋ ಅಂದನು. ದೇವರ ಕ್ವಶನ್ ಮಾರ್ಕ್ ಇದೆ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಎಷ್ಟೋ ಜನರು ಈ ದಿನಗಳಲ್ಲಿ ಹೋಗ್ತಾ ಇದ್ದಾರೆ, ಸಭೆ ಹೋಗ್ತಾ ಇದ್ದಾರೆ, ಎಷ್ಟೆಷ್ಟೋ ಕಡೆಗೆ ಹೋಗಿ ದೇವರ ಆಲೋಚನೆಗಳನ್ನು ಹೊಂದಿಕೊಳ್ತಾ ಇದ್ದಾರೆ. ಆದರೆ ದೇವರು ಬರುವಾಗ, ಮನುಷ್ಯ ಕುಮಾರನು, ದೇವಾದಿದೇವನು, ರಾಜ್ಯಾದಿರಾಜನು, ಆತನು ಮೇಘದ ಪಾದದಲ್ಲಿ ಬರುವಾಗ ಯಾರು ಆವಾಗ ನಂಬಿಗಸ್ತರಾಗಿ ನಿಂತುಕೊಳ್ತಾರೋ, ಆ ಒಂದು ಸಮಯದಲ್ಲಿ ಯಾರು ನಂಬಿಗಸ್ತರಾಗಿ ನಿಂತುಕೊಳ್ತಾರೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ನಮಗೆ ದೇವರೇ ನಮಗೆ ನಂಬಿಕೆ ಕೊಡು, ಕೊನೆಯವರೆಗೂ ನಮಗೆ ನಂಬಿಕೆ ಇರಲಿ, ನಮಗೆ ಹೆಚ್ಚಾದ ಒಂದು ನಿನ್ನಲ್ಲಿ ನಾವು ಸ್ಥಿರವಾಗಿ ನಿಂತುಕೊಳ್ಬೇಕೆಂಬುದಾಗಿ ದೇವರು ನಿಮ್ಮ ಪ್ರಾರ್ಥನೆ ಆಗಿ ನಾನು ಕೇಳಿಕೊಳ್ಳುತ್ತೇನೆ ಪ್ರಿಯರೇ. ಈ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ಈ ವಾಕ್ಯಗಳ ಮೂಲಕವಾಗಿ ಇನ್ನೂ ಹೆಚ್ಚಾಗಿ ನಿಮ್ಮ ಕುಟುಂಬಗಳನ್ನು, ನಿಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಡುತ್ತಾ, ಹಾಗೆ ಒಂದು ಚಿಕ್ಕ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೆಲ್ಲರ ಕಣ್ಣುಗಳನ್ನು ಮುಚ್ಚಿದವರಾಗಿ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯಕ್ಕೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರ ಕರ್ತನೆ ತಂದೆ ಆ ದೇವರು. ಹೌದು ಸ್ವಾಮಿ, ಇದುವರೆಗೆ ನಾವು ಪ್ರಾರ್ಥನೆ ಮಾಡದೆ ಇದ್ದಿರಬಹುದು ಸ್ವಾಮಿ. ಇನ್ನು ಮುಂದೆ ಆದ್ರೂ ಇನ್ನೂ ನಾವು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡು ದೇವರೇ. ಅವಕಾಶವಿದ್ದರೂ ಅದನ್ನು ಬಳಸಿಕೊಳ್ಳದೆ ವ್ಯರ್ಥವಾಗಿ ಸಮಯನ ಕಳೆಯುವಂಥದ್ದು ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ದೇವರೇ. ನಿನ್ನಲ್ಲಿ ಅನೇಕರು ಕರ್ತನೆ ಅಪ್ಪ ನೀವು ಕೇಳಿಕೊಡ್ರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಲೆಲೂಯಾ. ಸ್ತೋತ್ರ. ಹೌದು ಸ್ವಾಮಿ, ಸಮಯನ ಅನೇಕರು ವ್ಯರ್ಥವಾಗಿ ಕಳೆದಿರ್ಬೋದು. ಆದ್ರೆ ದೇವರು ಈ ವಾಕ್ಯವನ್ನು ಕೇಳಿಸಿಕೊಂಡಂತ ಒಬ್ಬರನ್ನು ಮಾತನಾಡು ದೇವರೊಟ್ಟಿಗೆ ಮಾತನಾಡು, ಬಲಪಡಿಸ್ರಿ. ಅವರ ಕುಟುಂಬಗಳನ್ನು ಬದಲಾವಣೆ ಆಗುವಂತೆ ಸಹಾಯ ಮಾಡಿ. ವಾಕ್ಯ ಒಬ್ಬೊಬ್ಬರನ್ನು ಮುಟ್ಟಿ ಅದ್ಭುತ ಮಾಡು, ಕಾರ್ಯ ಮಾಡು. ವಾಕ್ಯ ನಿನ್ನದಾಗಿದೆ ಸ್ವಾಮಿ. ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ, ಕೀಲು ಮಧ್ಯಗಳನ್ನು ತೂರಿ ಬಿಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಯಪ್ಪ ತಂದೆ ಆ ದೇವರೇ, ನಮ್ಮ ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ. ಎಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನೋಡುವಂತ ಕೇಳುವಂತ ಈ ಒಂದು ಸಂದೇಶವನ್ನು ಕೇಳುವಂತ ಒಂದೊಂದು ಕಿವಿಗಳು, ಒಂದೊಂದು ಕುಟುಂಬಗಳು, ಒಂದೊಂದು ಜೀವಿತಗಳು ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗನ್ನ ಬೇಡಿಕೊಳ್ಳುತ್ತಾ ನಮ್ಮನ್ನು ತಗ್ಗಿಸಿಕೊಡುತ್ತಾ, ಮುಂದೆ ಮತ್ತೆ ನೀನು ಚಿತ್ತಾನುಸಾರವಾಗಿ ಬರುವುದಾದ್ರೆ ಒಳ್ಳೆ ವಾಕ್ಯದೊಟ್ಟಿಗೆ ಬರುವಂತೆ ಕೃಪೆ ಮಾಡ್ರಿ, ಸಹಾಯ ಮಾಡ್ರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರಬೇಕಾದ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೆಳೆದನೆ ಪರಲೋಕ ನಮ್ಮ ತಂದೆ. ಆಮೇನ್, ಆಮೇನ್. ಹಾಲೆಲೂಯಾ.